ದಿನನಿತ್ಯದ ಓಡಾಟದ ಸಮಯದಲ್ಲಿ ಕಾರ್ನಲ್ಲಿಯೇ ಮೊಬೈಲ್ ಚಾರ್ಜ್ ಮಾಡೋದು ಸರ್ವೇ ಸಾಮಾನ್ಯ ಆಗಿದೆ. ಮೇಲ್ನೋಟಕ್ಕೆ ಇದು ಸಮಯ ಉಳಿಸುವ ವಿಧಾನ ಅಂತ ಕಂಡ್ರೂ ಕಾರ್ನಲ್ಲಿ ಫೋನ್ ಚಾರ್ಜ್ ಹಾಕೋ ಮುನ್ನ ಹುಷಾರಾಗಿರಬೇಕು. ಈ ಸಣ್ಣ ತಪ್ಪಿನಿಂದ ನಿಮ್ಮ ಮೊಬೈಲ್ ಹಾಳಾಗಬಹುದು. ಅದು ಹೇಗೆ ಅನ್ನೋ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇಂದಿನ ಅತಿ ವೇಗದ ಬದುಕಿನಲ್ಲಿ ಸ್ಮಾರ್ಟ್ಫೋನ್ ಅನ್ನೋದು ನಮ್ಮ ದೇಹದ ಒಂದು ಅವಿಭಾಜ್ಯ ಅಂಗ ಅನ್ನುವಂತಾಗಿದೆ. ಅದರಲ್ಲೂ ವಿಶೇಷವಾಗಿ ನಾವು ಪ್ರಯಾಣ ಮಾಡುವಾಗಲಂತೂ ಮೊಬೈಲ್ ಇಲ್ಲದೆ ಒಂದು ಕ್ಷಣ ಕಳೆಯುವುದಿಲ್ಲ. ದೂರದ ಊರುಗಳಿಗೆ ಟೂರ್ ಹೋಗುವಾಗ ದಾರಿ ತೋರಿಸಲು ಮ್ಯಾಪ್ ಬೇಕು, ಮನರಂಜನೆಗೆ ಹಾಡುಗಳು ಬೇಕು, ಅಥವಾ ಆಫೀಸ್ ಕೆಲಸಕ್ಕಾಗಿ ಫೋನ್ ಮಾಡಬೇಕಾಗತ್ತೆ. ಹೀಗೆ ನಿರಂತರ ಬಳಕೆಯಿಂದಾಗಿ ಫೋನ್ ಚಾರ್ಜ್ ಖಾಲಿಯಾಗೋದು ಸಹಜ. ಇಂಥ ಸಂದರ್ಭದಲ್ಲಿ ಬಹುತೇಕರು ಮಾಡುವ ಕೆಲಸ ಅಂದರೆ ಕಾರಿನಲ್ಲಿರುವ ಚಾರ್ಜಿಂಗ್ ಪೋರ್ಟ್ಗೆ ಫೋನನ್ನು ಸಿಕ್ಕಿಸಿ ಚಾರ್ಜ್ ಮಾಡೋದು. ಇದು ಅತ್ಯಂತ ಅನುಕೂಲ ಅಂತ ಮೇಲ್ನೋಟಕ್ಕೆ ಕಂಡರೂ ಇದರ ಹಿಂದೆ ನಿಮ್ಮ ಫೋನ್ ಬ್ಯಾಟರಿಯನ್ನು ಕಾಯಂ ಆಗಿ ಹಾಳು ಮಾಡುವ ಅಪಾಯ ಅಡಗಿದೆ ಅನ್ನೋದು ನಿಮಗೆ ಗೊತ್ತಾ? ಹೌದು, ಕಾರ್ನಲ್ಲಿ ಫೋನ್ ಚಾರ್ಜ್ ಮಾಡುವಾಗ ನಾವು ಮಾಡುವ ಚಿಕ್ಕ ಪುಟ್ಟ ತಪ್ಪುಗಳು ಸ್ಮಾರ್ಟ್ಫೋನ್ಗಳ ಆಯಸ್ಸನ್ನೇ ಕಡಿಮೆ ಮಾಡುತ್ತೆ. ಕಾರಿನಲ್ಲಿ ಫೋನ್ ಚಾರ್ಜ್ ಮಾಡುವಾಗ ಜನ ಮಾಡುವ ಅತಿ ದೊಡ್ಡ ಸಾಮಾನ್ಯ ತಪ್ಪು ಅಂದರೆ ಕಳಪೆ ಗುಣಮಟ್ಟದ ಅಥವಾ ಲೋಕಲ್ ಚಾರ್ಜರ್ಗಳನ್ನು ಬಳಸೋದು. ಸಾಮಾನ್ಯವಾಗಿ ನಾವು ಫೋನ್ ಖರೀದಿಸುವಾಗ ಬರುವ ಒರಿಜಿನಲ್ ಚಾರ್ಜರ್ಗಳ ಬಗ್ಗೆ ಕೊಡುವಷ್ಟು ಕಾಳಜಿಯನ್ನು ಕಾರಿನ ಅಡಾಪ್ಟರ್ಗಳ ಬಗ್ಗೆ ಕೊಡೋದಿಲ್ಲ. ರಸ್ತೆ ಬದಿಯಲ್ಲೋ ಅಥವಾ ಸಿಗ್ನಲ್ಗಳಲ್ಲೋ ಸಿಗುವ ಕಡಿಮೆ ಬೆಲೆಯ ಚಾರ್ಜರ್ಗಳನ್ನೇ ತಂದು ಕಾರ್ನಲ್ಲಿ ಇಟ್ಕೊಳ್ತೇವೆ. ಆದರೆ ಇಂತಹ ಚಾರ್ಜರ್ಗಳಲ್ಲಿ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸುವ ಅಥವಾ ಫೋನ್ ಅತಿಯಾಗಿ ಬಿಸಿಯಾಗುವುದನ್ನು ತಡೆಯುವ ಸುರಕ್ಷತಾ ತಂತ್ರಜ್ಞಾನ ಇರೋದಿಲ್ಲ. ಜೊತೆಗೆ ಕಾರಿನ ಬ್ಯಾಟರಿಯಿಂದ ಬರುವ ಪವರ್ ಔಟ್ಪುಟ್ ಮನೆಯಲ್ಲಿರುವ ಸಾಕೆಟ್ನಂತೆ ಸ್ಥಿರವಾಗಿರುವುದೇ ಏರುಪೇರಾಗುತ್ತಲೇ ಇರುತ್ತೆ. ಈ ಏರುಪೇರನ್ನು ತಡೆದುಕೊಳ್ಳುವ ಶಕ್ತಿ ಕಡಿಮೆ ಬೆಲೆಯ ಚಾರ್ಜರ್ಗಳಿಗೆ ಇರೋದಿಲ್ಲ. ಅದರ ಪರಿಣಾಮವಾಗಿ ಅನಿಯಂತ್ರಿತ ವಿದ್ಯುತ್ ನೇರವಾಗಿ ಫೋನ್ ಬ್ಯಾಟರಿಯ ಮೇಲೆ ಒತ್ತಡ ಹೇರುತ್ತೆ. ಇದರೊಂದಿಗೆ ಕೆಲವೇ ತಿಂಗಳುಗಳಲ್ಲಿ ಬ್ಯಾಟರಿ ಬ್ಯಾಕಪ್ ಸಾಮರ್ಥ್ಯ ಕುಸಿಯುವಂತೆ ಮಾಡುತ್ತೆ. ಮುಂದುವರೆದು ಅನೇಕರಿಗೆ ಕಾರು ಸ್ಟಾರ್ಟ್ ಮಾಡುವಾಗ ಅಥವಾ ಎಂಜಿನ್ ಆನ್ ಇರುವಾಗಲೇ ಫೋನನ್ನು ಚಾರ್ಜಿಂಗ್ಗೆ ಹಾಗೇ ಹಾಕಿ ಬಿಡ್ತಾರೆ. ಆದರೆ ವಾಸ್ತವವಾಗಿ ಇದು ಬ್ಯಾಟರಿ ಆರೋಗ್ಯಕ್ಕೆ ಅತ್ಯಂತ ಕೆಟ್ಟ ಅಭ್ಯಾಸ. ಯಾಕಂದರೆ ಕಾರಿನ ಎಂಜಿನನ್ನು ಸ್ಟಾರ್ಟ್ ಮಾಡಿದಾಗ ಅಥವಾ ಆಫ್ ಮಾಡಿದಾಗ ಕಾರಿನ ಎಲೆಕ್ಟ್ರಿಕಲ್ ವ್ಯವಸ್ಥೆಯಲ್ಲಿ ಹಠಾತ್ ಆಗಿ ಹೈ ಪವರ್ ಸ್ಟ್ರೈಕ್ ಅಥವಾ ಅಧಿಕ ವಿದ್ಯುತ್ ಸಂಚಾರ ಉಂಟಾಗತ್ತೆ. ಅದರಂತೆ ಆ ಒಂದು ವೇಳೆಯಲ್ಲಿ ನಿಮ್ಮ ಫೋನನ್ನು ಚಾರ್ಜಿಂಗ್ ಪೋರ್ಟ್ಗೆ ಸಂಪರ್ಕ ಹೊಂದಿದರೆ ಆ ಅಧಿಕ ವಿದ್ಯುತ್ ನಿಮ್ಮ ಚಾರ್ಜರ್ ಮೂಲಕ ನೇರವಾಗಿ ಫೋನ್ನ ಮದರ್ ಬೋರ್ಡ್ ಮತ್ತು ಬ್ಯಾಟರಿಯನ್ನು ತಲುಪಿ ಹಾಳು ಮಾಡುತ್ತೆ. ಅದರಿಂದ ಕಾರ್ ಸ್ಟಾರ್ಟ್ ಮಾಡುವ ಮುನ್ನ ಫೋನನ್ನು ಅನ್ಪ್ಲಗ್ ಮಾಡೋದು ಉತ್ತಮ. ಸಾಮಾನ್ಯವಾಗಿ ಕಾರಿನ ಒಳಗಿನ ವಾತಾವರಣ ಹೊರಗಿನ ವಾತಾವರಣಕ್ಕಿಂತ ಸ್ವಲ್ಪ ಬೆಚ್ಚಗಿರುತ್ತೆ. ಅದರಲ್ಲೂ ಬೇಸಿಗೆಯಲ್ಲಂತೂ ಕಾರಿನೊಳಗೆ ವಿಪರೀತ ಸೆಕೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಫೋನನ್ನು ಡ್ಯಾಶ್ ಬೋರ್ಡ್ ಮೇಲಿಟ್ಟು ಅಥವಾ ಸೂರ್ಯನ ನೇರ ಕಿರಣಗಳು ಬೀಳುವ ಜಾಗದಲ್ಲಿಟ್ಟು ಚಾರ್ಜ್ ಮಾಡೋದು ಬೆಂಕಿಯ ಜೊತೆ ಸರಸವಾರದಂತೆ. ಒಂದು ಕಡೆ ಚಾರ್ಜಿಂಗ್ ಆಗುವಾಗ ಬ್ಯಾಟರಿಯು ಸಹಜವಾಗಿಯೇ ಬಿಸಿಯಾಗುತ್ತೆ. ಇನ್ನೊಂದು ಕಡೆ ಕಾರಿನ ಒಳಗಿನ ಉಷ್ಣಾಂಶ ಮತ್ತು ಸೂರ್ಯನ ಶಾಖ ಸೇರಿದಾಗ ಫೋನ್ ವಿಪರೀತವಾಗಿ ಕಾಯುತ್ತೆ. ಯಾಕಂದರೆ ಲಿಥಿಯಂ ಅಯಾನ್ ಬ್ಯಾಟರಿಗಳಿಗೆ ಉಷ್ಣಾಂಶ ಬದ್ಧ ವೈರಿ ಇದ್ದಂತೆ. ಹೀಗೆ ಹೆಚ್ಚಿನ ತಾಪಮಾನದಲ್ಲಿ ನಿರಂತರವಾಗಿ ಚಾರ್ಜ್ ಮಾಡೋದ್ರಿಂದ ಬ್ಯಾಟರಿಯ ಸಾಮರ್ಥ್ಯ ಶಾಶ್ವತವಾಗಿ ಕುಂದುತ್ತೆ. ಅದರಲ್ಲೂ ಕೆಲವು ಸಂದರ್ಭಗಳಲ್ಲಿ ಫೋನ್ಗಳು ಬ್ಲಾಸ್ಟ್ ಆಗುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಹುಷಾರಾಗಿ ಗಮನ ಹರಿಸಿ ಚಾರ್ಜ್ ಮಾಡೋದು ಉತ್ತಮ.